ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು ಸರ್? ಎಲ್ಲ ಹಳೆ ಸ್ಟೂಡೆಂಟ್ಸ್ ಸೇರಿದ್ದೀರಾ? ಸರ್ಕಾರಿ ಹಳೆಯ ಮಾಧ್ಯಮಿಕ ಪ್ರೌಢಶಾಲೆ ತಿಲಕ್ ಬಾಲಗಂಗಾಧರ ತಾಲೂಕು ಆಫೀಸ್ ಆನೇಕಲ್. ಈ ಒಂದು ಶಾಲೆಗೆ ಸುಮಾರು 106 ವರ್ಷಗಳ ಇತಿಹಾಸ, 115 ವರ್ಷಗಳಿಗೆ ಮುನ್ಸೋಮಪ್ಪ ಅನ್ನೋ ದಾನಿಗಳು ಈ ಸ್ಥಳನ ಆವತ್ತಿಗೆ ಬಿಟ್ಕೊಟ್ಟಿದ್ದು ಸ್ವತಂತ್ರ ಪೂರ್ವದಲ್ಲಿ. ಆ ನಂತರದಲ್ಲಿ ಸರ್ಕಾರ ಇದು ತನ್ನ ತೆಕ್ಕಿಗೆ ತೆಗೆದುಕೊಂಡು ಇಲ್ಲೊಂದು ಸರ್ಕಾರಿ ಶಾಲೆ ಪ್ರಾರಂಭ ಮಾಡಿತ್ತು. ನಾವೆಲ್ಲ ಇಲ್ಲೇ ಓದಿದ್ದು. ನಾನು ನಮ್ಮ ಸುದ್ದಿ ಸಂಪಾದಕರಾದ ಪ್ರಸನ್ನ ಕುಮಾರ್ ನಾವೆಲ್ಲ 68-70ನೇ ಬ್ಯಾಚ್ನವರು. ಹಳೆ ನಿಂತು ಅದಕ್ಕೆ ಫೋಟೋಗಳಿದೆ. ಇತ್ತೀಚೆಗೆ ಈ ಒಂದು ಶಾಲೆ PM ಶ್ರೀ ಅನ್ನೋ ಒಂದು ಯೋಜನೆಗೆ, ಕೇಂದ್ರ ಸರ್ಕಾರದ ಯೋಜನೆಗೆ ಆಯ್ಕೆ ಆಯಿತು. ಅದರ ಲಾಭ ಏನು, ಅನುಕೂಲ ಏನು ಹಾಗೆ ಅಂತ ಹೇಳಿದರೆ, ಪ್ರಾಥಮಿಕ ಹಂತದಿಂದ 8ನೇ ತರಗತಿವರೆಗೂ ಇರೋ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಕಲಿಕೆಯ ಜೊತೆಗೆ ಇಂಗ್ಲೀಷನ್ನು ಕಡ್ಡಾಯವಾಗಿ ಕಲಿಸುವಂಥದ್ದು. ಇದಕ್ಕೆ ಪೂರಕವಾಗಿ ಐಕ್ಯ ಸಂಸ್ಥೆ ಅಂತ ನಮಗೆ, ನಿಜಕ್ಕೂ ಅವ್ರನ್ನ ನಾನು ಪ್ರತಿ ಒಂದು ವೇದಿಕೆಯಲ್ಲೂ ಹೊಗಳ್ತೇನೆ. ಅವರು ಯಾರಿಗೂ ಆನೇಕಲ್ ನೆನಪು ಏನೂ ಸಂಬಂಧ ಇಲ್ಲ. ಆದರೆ ಅವರು ಹುಡುಕಿಕೊಂಡು ಬಂದು ನಮ್ಮ ಶಾಲೆಯನ್ನು ದತ್ತಕ್ಕೆ ತೆಗೆದುಕೊಂಡು 2 ಕೊಠಡಿಗಳನ್ನು ಕಟ್ಟಿ ಹಳ್ಳಿ ಸುತ್ತಿ ಇಲ್ಲಿನ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಬಡತನ ರೇಖೆಯಿಂದ ಕೆಳಗಡೆ ಇರುವಂಥದ್ದು, ಅದರಲ್ಲೂ ಸಿಂಗಲ್ ಪೇರೆಂಟ್ ಇರುವಂಥದ್ದು, ಇಂಥವ್ರನ್ನ ಆಯ್ಕೆ ಮಾಡಿ ಆ ಮಕ್ಕಳಿಗೆ ಗುಣಮಟ್ಟದ ಉನ್ನತ ಮಟ್ಟದ ಶಿಕ್ಷಣ ಕೊಡಬೇಕು ಹಾಗೆ ಅನ್ನೋ ಒಂದು ಉದ್ದೇಶದಿಂದ ಮಾಡಬೇಕು. ಐಕ್ಯ ಸಂಸ್ಥೆಯ ಪ್ರವೀಣ್ ಸರ್, ರವಿ ಸರ್ ಇವರೆಲ್ಲ ನಮಗೆ ನಿಜಕ್ಕೂ ಒಂಥರ ನಮ್ಮ ಆನೇಕಲ್ಗೆ ಒಂದು ಹೆಮ್ಮೆ. ಈ ಹಂತದಲ್ಲಿ ವರ್ಷ ಪೂರ್ತಿ ಏನು ಶೈಕ್ಷಣಿಕ ಕಾರ್ಯಕ್ರಮಗಳು ನಡೀತು. ಎಲ್ಲದರಲ್ಲೂ ನಮ್ಮ ಶಾಲೆ ಪ್ರತಿಯೊಂದು ಹಂತದಲ್ಲೂ ಬಹುಮಾನ ಪಡ್ಕೊಂಡು ಒಂದು ಉನ್ನತ ಮಟ್ಟದಲ್ಲಿ ಗುರುತಿಸುವಂಥ ಮಟ್ಟದಲ್ಲಿದೆ. ಈ ಒಂದು ಪ್ರಸಕ್ತ ಸಾಲಿಗೆ ತರಗತಿಗಳು ಪ್ರಾರಂಭ ಆದಾಗಲಿಂದ ಎಲ್ಲ ಚಟುವಟಿಕೆಗಳಲ್ಲೂ ನಾವು ಮುಂಚೂಣಿಯಲ್ಲಿ ಇಟ್ಕೊಂಡು ಈಗ ಪರೀಕ್ಷೆಗಳು ಮುಗೀತು, ಫಲಿತಾಂಶವೂ ಬಂತು. ಅಂಥ ಒಂದು ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ಕಾರ್ಯದರ್ಶಿ ಸನ್ಮಾನ್ಯ ಶ್ರೀ ಕೃಷ್ಣರಾಜವರು ನಮ್ಮನ್ನೆಲ್ಲ ಕೇಳೋದು, ಸರ್ ಟೀಚರ್ಸು ಒಂದು ಔತಣಕೂಟ ಏರ್ಪಾಡು ಮಾಡ್ತಾರೆ, ಪೇರೆಂಟ್ಸು ಏನೋ ಒಂದು ಮಾಡ್ತಾರೆ, ನಾವು ಹಳೆ ವಿದ್ಯಾರ್ಥಿಗಳು ಏನು ಮಾಡಬೇಕು ಹಾಗೆ ಅಂತಂದಾಗ ಅವರು ಕಳೆದ ವರ್ಷವೂ ಮಾಡಿದ್ವಿ, ಈ ವರ್ಷವೂ ಒಳ್ಳೆಯ ಮನಸ್ಸಿನಿಂದ ಮನೆ ಊಟ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಉತ್ಸಾಹವಾಗಿ ಮತ್ತು ವಿಶೇಷವಾದ ಪರಿಕರಗಳು, ಒಂದು ಹಬ್ಬದ ವಾತಾವರಣ ಇತ್ತು, ಹಬ್ಬದ ಒಂದು ಥೀಮ್ ಎಲ್ಲ ತುಂಬ ಚೆನ್ನಾಗಿತ್ತು. ನೀವು ಎಲ್ಲ ಊಟ ಮಾಡಿದ್ದಾರೆ. ನಮ್ಮ ಉದ್ದೇಶ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಜೊತೆ ನಾವು ಬೆಳಿಬೇಕು ಅನ್ನೋದು ಐಕ್ಯ ಸಂಸ್ಥೆಯ ಒಂದು ಧ್ಯೇಯ ಉದ್ದೇಶಗಳು. ಅವರು ನಮ್ಮ ಆನೇಕಲ್ ಜನತೆ ಜೊತೆಗೆ ಈಗ ನೆರೆಯ ತಮಿಳುನಾಡಿನ ಕುಮ್ಲಾಪುರದಲ್ಲೂ ಕನ್ನಡ ಶಾಲೆಗಿಂತ ಒಂದು ಅನುಕೂಲ ಮಾಡಿಕೊಡ್ತಾರೆ. ಪ್ರಮುಖವಾಗಿ ನಮ್ಮ BEO ಸರ್, ಆಮೇಲೆ ಈ ಒಂದು ಶಿಕ್ಷಣ ಸಂಸ್ಥೆಯ ನಾಗರಾಜ್ ಸರ್ ಮುಖ್ಯೋಪಾಧ್ಯಾಯರು, ಅರುಣಾ ಮೇಡಮು ಮತ್ತು ಇಲ್ಲಿನ ಎಲ್ಲ ಸ್ಟಾಫ್ ಅವರ ಒಂದು ಪರಿಶ್ರಮದಿಂದ ಈ ಒಂದು ಶಾಲೆಗೆ PMC ಶಾಲೆಗೆ ಆಯ್ಕೆಯಾಗುತ್ತದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಆನೇಕಲ್ದಲ್ಲಿ ಆಯ್ಕೆಯಾದ ಇದೊಂದೇ ಏಕೈಕ ಶಾಲೆ. ಹಾಗಾಗಿ ನಮಗೆ ಒಂಥರ ಹೆಮ್ಮೆ ಆಗುತ್ತೆ. ಇಲ್ಲಿರುವಂಥ ಭಾಳಷ್ಟು ಟೀಚರ್ಸು ಇವ್ರಿಗೆಲ್ಲರನ್ನೂ ಅಪಾಯಿಂಟ್ ಮಾಡ್ಕೊಳ್ಳೋದು ನಮ್ಮ ಐಕ್ಯ ಸಂಸ್ಥೆಯವರು. ಈ ಟೀಚರ್ಸ್ಗೂ ಟ್ರೈನಿಂಗ್ ಕೊಡ್ತಾರೆ, ರೆಗ್ಯುಲರ್ ಇಲ್ಲಿರುವಂಥ ಟೀಚರ್ಸ್ಗೂ ಟ್ರೈನಿಂಗ್ ಕೊಡ್ತಾರೆ. ಮುಖ್ಯವಾದ ಉದ್ದೇಶ ಯಾರೂ ಶಿಕ್ಷಣ ವಂಚಿತರಾಗಬಾರ್ದು, ಪ್ರತಿಯೊಬ್ಬರು ಶಿಕ್ಷಣ ಪಡ್ಕೊಳ್ಬೇಕು, ಅದರಲ್ಲೂ ಗುಣಮಟ್ಟದ ಶಿಕ್ಷಣ ಪಡ್ಕೊಳ್ಬೇಕು, ಅವರ ಒಂದು ಬದುಕನ್ನು ಚೆನ್ನಾಗಿ ಕಟ್ಕೊಳ್ಬೇಕು ಹಾಗೆ ಅಂತ ಅಂದ್ಬಿಟ್ಟು ನಮ್ಮ ಟೀಚರ್ಸು ತುಂಬ ಪ್ರಾಮಾಣಿಕವಾಗಿ ಅವರಲ್ಲಿರುವಂಥ ಎಲ್ಲ ಧೀಶಕ್ತಿಯನ್ನು ವಿದ್ಯಾರ್ಥಿಗಳಿಗೆ ದಾರಿ ಎದ್ದು ಚೆನ್ನಾಗಿ ಮಾಡ್ತಿದ್ದಾರೆ. ಪ್ರತಿನಿತ್ಯ ನಮ್ಮ ಪ್ರವೀಣ್ ಸರ್ ಇಲ್ಲಿ ಇರ್ತಾರೆ, ಅವರು ಯಾವ ಥರ ನಿಭಾಯಿಸ್ತಾರೆ ಏನು ಮಾಡ್ತಾರೆ ಭಗವಂತನಿಗೆ ಇರಬೇಕು. ಅವರು ಬೆನ್ನೆಲುಬಾಗಿ ರವಿ ಬೆಲ್ಲದವರು. ಹಾಗಾಗಿ ನಮಗೆ ನಿಜಕ್ಕೂ ತುಂಬ ಸಂತೋಷ. ಈ ಒಂದು ಶಾಲಾ ವಾತಾವರಣ ಇನ್ನಷ್ಟು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಬೇಕು. ಇನ್ನೂ ಬೇರೆ ನಮ್ಮ ತಾಲೂಕಿನಲ್ಲಿರೋ ಎಲ್ಲ ಶಾಲೆಗಳಿಗೂ ಇದನ್ನು ಮಾದರಿ ಶಾಲೆ ಮಾಡಬೇಕು ಹಾಗೆ ಅನ್ನೋ ಒಂದು ಉದ್ದೇಶ ಇದೆ. ನಾವು ಅದಕ್ಕೆಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತೀವಿ. ಇನ್ನು ಮುಂದೆ ನೀವು ಹಳೆಯ ವಿದ್ಯಾರ್ಥಿಗಳ ಸಂಘದ ವಿದ್ಯಾರ್ಥಿಗಳು ಎಲ್ಲೆಲ್ಲಿದ್ದೀರಾ, ಇವತ್ತು ಉನ್ನತ ಪದವಿಯಲ್ಲಿದ್ದೀರಾ, ರಿಟೈರ್ಡ್ ಆಗಿದ್ದೀರಾ ಮತ್ತು ಬೇರೆ ಬೇರೆ ಸ್ಥಳದಲ್ಲಿರ್ತೀರಾ, ದಯವಿಟ್ಟು ಎಲ್ಲ ಬನ್ನಿ, ಕೈ ಜೋಡಿಸಿ ನಮ್ಮ ಶಾಲೆಗೆ ಒಂದು ಹೊಸ ರೂಪ ಕೊಡೋಣ ಹಾಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೊತೆ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳೋಕ್ಕೆ ಅವಕಾಶ ಧನ್ಯವಾದಗಳು. ಥ್ಯಾಂಕ್ ಯು.